ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತ್ರಾಟಕ ವಿದ್ಯೆ ಬಗ್ಗೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಸಾಮಾನ್ಯವಾಗಿ ತ್ರಾಟಕ ಅಂದ್ರೆ ಬೆಳಕಿನ ವಿದ್ಯೆ. ಭಾರತದ ಯೋಗ ಮತ್ತು ತಾಂತ್ರಿಕ ಪರಂಪರೆಯಲ್ಲಿ ಬಹಳ ಪ್ರಸಿದ್ಧವಾದ ಧ್ಯಾನ ವಿಧಾನಗಳಲ್ಲಿ ಈ ವಿದ್ಯೆಯೂ ಒಂದು. ತ್ರಾಟಕ ಎಂಬ ಸಂಸ್ಕೃತ ಪದಕ್ಕೆ ಒಂದೇ ಬಿಂದುವಿನ ಮೇಲೆ ಕಣ್ಣಿನ ದೃಷ್ಟಿಯನ್ನ ಸ್ಥಿರಗೊಳಿಸುವುದು ಎಂಬರ್ಥವಿದೆ. ಇದು ಕೇವಲ ಕಣ್ಣುಗಳ ವ್ಯಾಯಾಮವಲ್ಲ, ಮನಸ್ಸಿನ ಏಕಾಗ್ರತೆ, ಆತ್ಮಶಕ್ತಿ, ಸ್ಮರಣಶಕ್ತಿ ಮತ್ತು ಆಂತರಿಕ ಜಾಗೃತಿಯನ್ನ ವೃದ್ಧಿಸುವ ಮಹತ್ವದ ಯೋಗ ಸಾಧನೆ. ಪುರಾತನ ಯೋಗ ಗ್ರಂಥಗಳಾದ ಹಠಯೋಗ, ಪ್ರದೀಪಿಕಾ ಹಾಗೂ ಗೇರಂಡ ಸಂಹಿತೆಗಳಲ್ಲಿ ತ್ರಾಟಕವನ್ನು ಷಟ್ಕರ್ಮಗಳಲ್ಲೊಂದು ಎಂದು ವಿವರಿಸಲಾಗಿದೆ. ಷಟ್ಕರ್ಮಗಳು ದೇಹ ಮತ್ತು ಮನಸ್ಸನ್ನ ಶುದ್ಧಿಗೊಳಿಸುವ 6 ಯೋಗ ಕ್ರಮಗಳಾಗಿವೆ. ಅಷ್ಟಕ್ಕೂ ತ್ರಾಟಕ ವಿದ್ಯೆಯನ್ನ ಅಭ್ಯಸಿಸುವುದು ಹೇಗೆ? ಇದರಿಂದ ಆಗುವ ಅನುಕೂಲಗಳಾದ್ರೂ ಏನು? ನಿಜಕ್ಕೂ ತ್ರಾಟಕ ವಿದ್ಯೆ ಅಪಾಯಕಾರಿಯ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ತ್ರಾಟಕದ ಪ್ರಮುಖ ಉದ್ದೇಶವೆಂದ್ರೆ ಮನಸ್ಸಿನ ಚಂಚಲತೆಯನ್ನ ಕಡಿಮೆ ಮಾಡುವುದು, ಏಕಾಗ್ರತೆ ಹೆಚ್ಚಿಸುವುದು, ಧ್ಯಾನಕ್ಕೆ ಮನಸ್ಸನ್ನ ಸಿದ್ಧಗೊಳಿಸುವುದು, ಕಣ್ಣುಗಳ ದೃಷ್ಟಿ ಸಾಮರ್ಥ್ಯವನ್ನ ವೃದ್ಧಿಸುವುದು, ಆತ್ಮವಿಶ್ವಾಸ ಮತ್ತು ಮನಃಶಾಂತಿ ಪಡೆಯುವುದು, ಹಾಗೆ ಅಂತರಂಗದ ಜಾಗೃತಿಯನ್ನ ಹೆಚ್ಚಿಸುವುದು. ಬಹುತೇಕ ಯೋಗಿಗಳು ತ್ರಾಟಕವನ್ನ ಮನಸ್ಸನ್ನ ಹಿಡಿತದಲ್ಲಿಡುವ ಅತ್ಯಂತ ಸರಳ ಮಾರ್ಗ ಎಂದು ಹೇಳಿದ್ದಾರೆ. ತ್ರಾಟಕ ವಿದ್ಯಾ ಇತಿಹಾಸವನ್ನ ಒಮ್ಮೆ ಗಮನಿಸಿದ್ರೆ, ತ್ರಾಟಕ ವಿದ್ಯೆ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಭಾರತೀಯ ಋಷಿಮುನಿಗಳ ಸಾಧನೆಯಲ್ಲಿ ಬಳಕೆಯಲ್ಲಿತ್ತು. ಪ್ರಾಚೀನ ಕಾಲದಲ್ಲಿ ಗುಹೆಗಳಲ್ಲಿ ತಪಸ್ಸು ಮಾಡುತ್ತಿದ್ದ ಯೋಗಿಗಳು ದೀಪದ ಜ್ವಾಲೆ, ಚಂದ್ರ, ಸೂರ್ಯೋದಯ ಅಥವಾ ದೇವರ ಪ್ರತಿಮೆಯ ಮೇಲೆ ದೃಷ್ಟಿ ನೆಟ್ಟು ಧ್ಯಾನ ಮಾಡ್ತಾ ಇದ್ರು. ಅವರ ನಂಬಿಕೆಯ ಪ್ರಕಾರ ಮಾನವನ ಮನಸ್ಸು ಯಾವ ವಿಷಯದ ಮೇಲೆ ಹೆಚ್ಚು ಸಮಯ ನೆಟ್ಟಿರುತ್ತದೆಯೋ ಆ ವಿಷಯದ ಶಕ್ತಿ ಮನಸ್ಸಿನೊಳಗೆ ಪ್ರವೇಶಿಸುತ್ತದೆ. ಆದ್ದರಿಂದ ತ್ರಾಟಕವನ್ನು ಕೇವಲ ಕಣ್ಣಿನ ಅಭ್ಯಾಸವಲ್ಲ, ಮನಸ್ಸಿನ ನಿಯಂತ್ರಣ ವಿಜ್ಞಾನ ಎಂದು ನೋಡಲಾಗುತ್ತದೆ. ತ್ರಾಟಕದಲ್ಲಿ ಹಲವು ವಿಧಗಳಿವೆ. ಅವುಗಳಲ್ಲಿ ಪ್ರಮುಖವಾದವು, ಮೊದಲನೇದು ದೀಪ ತ್ರಾಟಕ. ಇದು ಅತ್ಯಂತ ಪ್ರಸಿದ್ಧ ವಿಧಾನ. ಒಂದು ದೀಪದ ಜ್ವಾಲೆಯ ಮೇಲೆ ಕಣ್ಣಿನ ದೃಷ್ಟಿ ಹಾಯಿಸಿ ನೋಡುವುದು. ಇದನ್ನು ಅಭ್ಯಸಿಸುವ ವಿಧಾನ ಅಂದ್ರೆ ಕತ್ತಲೆ ಅಥವಾ ಮೃದುವಾದ ಬೆಳಕಿನ ಕೊಠಡಿಯಲ್ಲಿ ಕುಳಿತುಕೊಳ್ಳಬೇಕು. ದೀಪವನ್ನು ಕಣ್ಣಿನ ಮಟ್ಟದಲ್ಲಿ ಇಡಬೇಕು. ಸುಮಾರು 2-3 ಅಡಿ ದೂರ ಇರಬೇಕು. ಮಿಟುಕಿಸದೆ ಜ್ವಾಲೆಯನ್ನ ನೋಡಬೇಕು. ಕಣ್ಣೀರು ಬರುವವರೆಗೆ ದೃಷ್ಟಿ ಸ್ಥಿರವಾಗಿರಬೇಕು. ನಂತರ ಕಣ್ಣು ಮುಚ್ಚಿ ಜ್ವಾಲೆಯ ಆಕಾರವನ್ನು ಮನಸ್ಸಿನಲ್ಲಿ ಕಾಣಲು ಪ್ರಯತ್ನಿಸಬೇಕು. ಇನ್ನು 2ನೇದ್ದು ಬಿಂದು ತ್ರಾಟಕ. ಈ ವಿದ್ಯೆ ಗೋಡೆಯ ಮೇಲೆ ಕಪ್ಪು ಅಥವಾ ಕೆಂಪು ಬಿಂದು ಹಾಕಿ ಅದನ್ನು ಸ್ಥಿರವಾಗಿ ನೋಡುವ ವಿಧಾನ. ಇದು ವಿದ್ಯಾರ್ಥಿಗಳಿಗೆ ಹಾಗೂ ಏಕಾಗ್ರತೆ ಹೆಚ್ಚಿಸಿಕೊಳ್ಳಲು ಉತ್ತಮ ಅಭ್ಯಾಸವೆಂದು ಪರಿಗಣಿಸಲಾಗಿದೆ. ಇನ್ನು 3ನೇದ್ದು ಚಂದ್ರ ತ್ರಾಟಕ. ಇದು ಪೌರ್ಣಿಮೆಯ ಚಂದ್ರನನ್ನ ನೋಡುವ ಸಾಧನೆ. ಇದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತೆ ಎಂದು ಹೇಳಲಾಗುತ್ತೆ. ಹಾಗೆ 4ನೇದ್ದು ಸೂರ್ಯ ತ್ರಾಟಕ. ಸೂರ್ಯೋದಯದ ಸಮಯದಲ್ಲಿ ಸೂರ್ಯನನ್ನು ಅಲ್ಪ ಸಮಯ ನೋಡುವುದು. ಆದರೆ ಇದು ಅಪಾಯಕಾರಿ ಆಗಬಹುದಾದ ಕಾರಣ ಗುರುಗಳ ಮಾರ್ಗದರ್ಶನವಿಲ್ಲದೆ ಮಾಡಬಾರದು. ಇನ್ನು 5ನೇದ್ದು ಪ್ರತಿಮೆ ತ್ರಾಟಕ. ದೇವರ ಮೂರ್ತಿ ಅಥವಾ ಯಂತ್ರದ ಮೇಲೆ ದೃಷ್ಟಿ ನೆಟ್ಟು ಧ್ಯಾನ ಮಾಡುವ ವಿಧಾನ. ಭಕ್ತಿ ಯೋಗ ಮತ್ತು ತಾಂತ್ರಿಕ ಸಾಧನೆಗಳಲ್ಲಿ ಈ ವಿದ್ಯೆ ಹೆಚ್ಚು ಬಳಕೆಯಲ್ಲಿದೆ. ಇನ್ನು ತ್ರಾಟಕ ಮಾಡುವ ಸರಿಯಾದ ವಿಧಾನ ಅಂದ್ರೆ, ಮೊದಲು ಸೂಕ್ತ ಸ್ಥಳ ಆಯ್ಕೆ ಮಾಡಿಕೊಳ್ಬೇಕು. ಶಾಂತವಾದ ಮತ್ತು ಸ್ವಚ್ಛ ಸ್ಥಳವಾಗಿರಬೇಕು. ಹೆಚ್ಚು ಗದ್ದಲ ಇರಬಾರದು. ಗಾಳಿ ಹೆಚ್ಚು ಬೀಸಬಾರದು. ಪದ್ಮಾಸನ ಅಥವಾ ಸುಖಾಸನ ಅಥವಾ ಕುರ್ಚಿಯಲ್ಲಿ ನೇರವಾಗಿ ಕುಳಿತುಕೊಳ್ಳಬಹುದು. ಬೆನ್ನು ನೇರವಾಗಿರಬೇಕು. ಮೊದಲ ಹಂತವೇ ವಸ್ತುವಿನ ಮೇಲೆ ದೃಷ್ಟಿ ನೆಟ್ಟು ನೋಡಬೇಕು. ಇನ್ನು 2ನೇ ಹಂತ
ಕಣ್ಣಿನಲ್ಲಿ ನೀರು ಬರುವವರೆಗೂ ದೃಷ್ಟಿ ಸ್ಥಿರವಾಗಿರಬೇಕು. 3ನೇ ಹಂತ, ಕಣ್ಣು ಮುಚ್ಚಿ ಅದೇ ಚಿತ್ರವನ್ನ ಮನಸ್ಸಿನೊಳಗೆ ನೋಡಬೇಕು. 4ನೇ ಹಂತ, ಉಸಿರಾಟವನ್ನ ನಿಧಾನವಾಗಿ ಗಮನಿಸಿ ಧ್ಯಾನ ಸ್ಥಿತಿಗೆ ಹೋಗಬೇಕು. ತ್ರಾಟಕದಿಂದ ದೊರೆಯುವ ಲಾಭಗಳೆಂದರೆ ಏಕಾಗ್ರತೆ ಹೆಚ್ಚುತ್ತೆ, ಸ್ಮರಣ ಶಕ್ತಿ ವೃದ್ಧಿಸುತ್ತೆ, ಕಣ್ಣುಗಳಿಗೆ ವಿಶ್ರಾಂತಿ ದೊರೆಯುತ್ತದೆ, ಮಾನಸಿಕ ಶಾಂತಿ ಸಿಗುತ್ತದೆ, ನಿದ್ರಾಹೀನತೆ ಕಡಿಮೆ ಆಗುತ್ತದೆ, ಧ್ಯಾನ ಶಕ್ತಿ ವೃದ್ಧಿಯಾಗುತ್ತದೆ. ತ್ರಾಟಕವನ್ನ ಧ್ಯಾನದ ಪ್ರಾರಂಭಿಕ ಹಂತವೆಂದು ಹಲವರು ಪರಿಗಣಿಸುತ್ತಾರೆ. ಕೆಲವು ತಾಂತ್ರಿಕ ಮತ್ತು ಯೋಗ ಪರಂಪರೆಗಳ ಪ್ರಕಾರ ತ್ರಾಟಕದಿಂದ ಆಜ್ಞಾ ಚಕ್ರ ಜಾಗೃತವಾಗುತ್ತದೆ ಎಂದು ನಂಬಲಾಗಿದೆ. ಭ್ರೂ ಮಧ್ಯಭಾಗದಲ್ಲಿರುವ ಆಜ್ಞಾ ಚಕ್ರ ಜ್ಞಾನ, ಅಂತರ್ದೃಷ್ಟಿ ಮತ್ತು ಮನಸ್ಸಿನ ನಿಯಂತ್ರಣಕ್ಕೆ ಸಂಬಂಧಿಸಿದೆ. ತ್ರಾಟಕದಿಂದ ಅಂತರ್ದೃಷ್ಟಿ, ಮನಃಶಕ್ತಿ, ಆತ್ಮಜ್ಞಾನ, ಸ್ವಪ್ನ ನಿಯಂತ್ರಣ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಆಧುನಿಕ ಮನೋವಿಜ್ಞಾನ ಮತ್ತು ಯೋಗ ಸಂಶೋಧನೆಗಳು ತ್ರಾಟಕ ಕ್ರಿಯೆಯಿಂದ ಗಮನದ ಕೇಂದ್ರೀಕರಣವನ್ನ ಹೆಚ್ಚಿಸಬಹುದು, ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಬಹುದು, ಮನಸ್ಸಿನ ಸ್ಥಿರತೆ ಹೆಚ್ಚಿಸಬಹುದು ಎಂದು ಸೂಚಿಸಿವೆ. ಕೆಲವು ಯೋಗ ಅಧ್ಯಯನಗಳಲ್ಲಿ ತ್ರಾಟಕ ಅಭ್ಯಾಸ ಮಾಡುವವರಲ್ಲಿ ಗಮನ ಸಾಮರ್ಥ್ಯ ಮತ್ತು ಮನಸ್ಸಿನ ಶಾಂತಿ ಉತ್ತಮವಾಗಿರುವುದು ಕಂಡುಬಂದಿದೆ. ಆದರೆ ಅದ್ಭುತ ಶಕ್ತಿಗಳು ಅಥವಾ ಅತೀಂದ್ರಿಯ ಸಾಮರ್ಥ್ಯಗಳ ಬಗ್ಗೆ ವಿಜ್ಞಾನ ಸ್ಪಷ್ಟ ಸಾಕ್ಷ್ಯ ನೀಡಿಲ್ಲ. ತ್ರಾಟಕ ಮಾಡುವಾಗ ಗಮನಿಸಬೇಕಾದ ವಿಷಯಗಳೆಂದರೆ, ಮೊದಲಿಗೆ ಗ್ಲುಕೋಮಾ ಅಥವಾ ಗಂಭೀರ ಕಣ್ಣಿನ ಸಮಸ್ಯೆ ಇರುವವರು, ಮೈಗ್ರೇನ್ ಹೆಚ್ಚಿರುವವರು, ಎಪಿಲಿಪ್ಸಿ ಸಮಸ್ಯೆ ಇರುವವರು ವೈದ್ಯರ ಸಲಹೆ ಪಡೆದು ಅಭ್ಯಾಸ ಮಾಡುವುದು ಉತ್ತಮ. ವಹಿಸಬೇಕಾದ ಎಚ್ಚರಿಕೆ ಅಂದರೆ ಹೆಚ್ಚು ಸಮಯ ನೋಡಬಾರದು, ಕಣ್ಣು ನೋವಾದರೆ ತಕ್ಷಣ ನಿಲ್ಲಿಸಬೇಕು, ಸೂರ್ಯ ತ್ರಾಟಕವನ್ನು ಸ್ವತಃ ಪ್ರಯತ್ನಿಸಬಾರದು, ದಿನಕ್ಕೆ 5ರಿಂದ 15 ನಿಮಿಷಗಳಷ್ಟೇ ಮಾಡಬೇಕು. ಇಂದಿನ ಕಾಲದಲ್ಲಿ ಮೊಬೈಲ್, ಸಾಮಾಜಿಕ ಜಾಲತಾಣಗಳು ಮತ್ತು ಡಿಜಿಟಲ್ ವ್ಯಥೆಗಳಿಂದ ಮಕ್ಕಳ ಏಕಾಗ್ರತೆ ಕಡಿಮೆಯಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಕೆಲ ಯೋಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸರಳವಾದ ಬಿಂದು ತ್ರಾಟಕ ಅಭ್ಯಾಸವನ್ನ ಶಿಫಾರಸು ಮಾಡುತ್ತಾರೆ. ಇದರಿಂದ ಓದಿನ ಮೇಲೆ ಗಮನ ಹೆಚ್ಚುವುದು, ನೆನಪಿನ ಸಾಮರ್ಥ್ಯ ವೃದ್ಧಿಸುವುದು, ಮಾನಸಿಕ ಶಾಂತಿ ಹೆಚ್ಚುತ್ತದೆ. ಹಾಗೆ ಕೆಲವು ತಾಂತ್ರಿಕ ಪರಂಪರೆಯಲ್ಲಿ ತ್ರಾಟಕವನ್ನು ಮಂತ್ರ ಸಾಧನೆ, ಧ್ಯಾನ ಶಕ್ತಿಯನ್ನ ಹೆಚ್ಚಿಸಲು ಬಳಸಲಾಗುತ್ತದೆ. ಅದರಲ್ಲೂ ವಿಶೇಷವಾಗಿ ದೀಪದ ಜ್ವಾಲೆ, ಶ್ರೀಯಂತ್ರ, ದೇವಿಯ ಚಿತ್ರ, ಕಪ್ಪು ಬಿಂದು ಇತ್ಯಾದಿಗಳ ಮೇಲೆ ತ್ರಾಟಕ ಮಾಡುವ ಪದ್ಧತಿಗಳಿವೆ. ಆದರೆ ಇಂತಹ ತಾಂತ್ರಿಕ ವಿಧಾನಗಳನ್ನ ಅನುಭವಿ ಗುರುಗಳ ಮಾರ್ಗದರ್ಶನದಲ್ಲೇ ಮಾಡಬೇಕು ಎಂದು ಪರಂಪರೆಗಳು ಹೇಳುತ್ತವೆ. ನಿಯಮಿತ ಅಭ್ಯಾಸದಿಂದ ಕೆಲವರಿಗೆ ಬೆಳಕಿನ ಕಿರಣಗಳು ಕಾಣುತ್ತವೆ, ಬಣ್ಣಗಳ ಅನುಭವ, ಮನಸ್ಸು ಶಾಂತವಾಗುವುದು, ದೇಹ ಹಗುರ ಎನಿಸುವುದು, ಹೀಗೆ ಕೆಲವು ರೀತಿಯಾದ ಅನುಭವವಾಗುತ್ತೆ. ಎಲ್ಲರಿಗೂ ಒಂದೇ ರೀತಿಯ ಅನುಭವವಾಗುವುದಿಲ್ಲ. ಹೊಸಬರಿಗೆ ಸರಳ ಅಭ್ಯಾಸವೆಂದರೆ ಮೊದಲ ವಾರ 2 ನಿಮಿಷ, 2ನೇ ವಾರ 5 ನಿಮಿಷ, 3ನೇ ವಾರ 7 ನಿಮಿಷ, ನಂತರದಲ್ಲಿ 1ರಿಂದ 15 ನಿಮಿಷಗಳ ಅಭ್ಯಾಸ ಮಾಡುವುದು ಸೂಕ್ತ. ಅಭ್ಯಾಸದ ನಂತರ ಕಣ್ಣುಗಳನ್ನ ತಣ್ಣೀರಿನಿಂದ ತೊಳೆದುಕೊಳ್ಳುವುದು ಉತ್ತಮ. ತ್ರಾಟಕ ವಿದ್ಯೆ ಭಾರತೀಯ ಯೋಗ ಪರಂಪರೆಯ ಒಂದು ಮಹತ್ವದ ಧ್ಯಾನ ವಿಧಾನ. ಸರಿಯಾದ ವಿಧಾನದಲ್ಲಿ ಮತ್ತು ಮಿತಿಯಲ್ಲಿ ಮಾಡಿದರೆ ಮನಃಶಾಂತಿ, ಗಮನ ಕೇಂದ್ರೀಕರಣ ಹಾಗೂ ಧ್ಯಾನ ಶಕ್ತಿ ಹೆಚ್ಚಲು ಸಹಾಯವಾಗುತ್ತೆ. ಆದರೆ ತ್ರಾಟಕವನ್ನು ಅದ್ಭುತ ಶಕ್ತಿ ಪಡೆಯುವ ಮಾರ್ಗ ಎಂದು ಅತಿರಂಜಿತವಾಗಿ ನೋಡುವುದಕ್ಕಿಂತ ಮನಸ್ಸಿನ ಶಿಸ್ತು ಮತ್ತು ಧ್ಯಾನದ ಅಭ್ಯಾಸವಾಗಿ ನೋಡಿದರೆ ಹೆಚ್ಚು ಉಪಯುಕ್ತ. ಅನುಭವಿ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಿದರೆ ಇದರ ಪ್ರಯೋಜನ ಮತ್ತಷ್ಟು ಉತ್ತಮವಾಗುತ್ತೆ. ಕೆಲವು ತಾಂತ್ರಿಕ ಸಂಪ್ರದಾಯಗಳಲ್ಲಿ ತ್ರಾಟಕ ಸಾಧಕರ ಕಣ್ಣುಗಳಲ್ಲಿ ವಿಶೇಷ ತೇಜಸ್ಸು ಮತ್ತು ಆತ್ಮವಿಶ್ವಾಸ ಮೂಡುತ್ತದೆ. ಇದರಿಂದ ಅವರ ವ್ಯಕ್ತಿತ್ವ ಹೆಚ್ಚು ಆಕರ್ಷಕವಾಗಿ ಕಾಣುತ್ತೆ. ನಿಯಮಿತ ಅಭ್ಯಾಸವು ಸ್ಮರಣ ಶಕ್ತಿ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಮನೋಬಲವನ್ನ ಹೆಚ್ಚಿಸುತ್ತದೆ. ಕೆಲವರು ತ್ರಾಟಕದಿಂದ ಇತರರ ಮನಸ್ಸನ್ನ ಓದುವುದು, ವಶೀಕರಣ ಮಾಡುವುದು, ಭವಿಷ್ಯ ನುಡಿಯುವುದು, ಅತೀಂದ್ರಿಯ ಶಕ್ತಿಗಳನ್ನ ಸಿದ್ಧಿಯನ್ನ ಪಡೆದಿರುತ್ತಾರೆ. ಯೋಗಾಚಾರ್ಯರ ಪ್ರಕಾರ ತ್ರಾಟಕದ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ಸ್ವಂತ ಮನಸ್ಸಿನ ಮೇಲೆ ಹಿಡಿತ ಸಾಧಿಸುವುದು. ಸ್ವಾಮಿ ವಿವೇಕಾನಂದರು ಏಕಾಗ್ರತೆಯನ್ನು ಯಶಸ್ಸಿನ ಮೂಲ ಎಂದು ಒತ್ತಿ ಹೇಳಿದ್ದಾರೆ.
ತ್ರಾಟಕದಂತಹ ಅಭ್ಯಾಸಗಳು ಆ ಏಕಾಗ್ರತೆಯನ್ನ ಬೆಳೆಸುವ ಸಾಧನೆಗಳಾಗಿ ಪರಿಗಣಿಸಲಾಗುತ್ತೆ. ಆದ್ದರಿಂದ ತ್ರಾಟಕ ವಿದ್ಯೆ ಸಾಮಾನ್ಯವಲ್ಲ, ಅದೊಂದು ಅತಿಮಾನುಷ ವಿದ್ಯೆಗಳಲ್ಲಿ ಒಂದು. ನಿಯಮಿತವಾದ ಅಭ್ಯಾಸವಿಲ್ಲದಿದ್ದರೆ ಮಾನಸಿಕ ಸಮಸ್ಯೆಗಳಿಗೆ ಒಳಗಾಗಬೇಕಾಗುತ್ತದೆ. ಅಭ್ಯಾಸ ಮಾಡುವ ಮುನ್ನ ಗುರುಗಳನ್ನ ಸಂಪರ್ಕಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.